ಮ್ಯಾಮ್ ಆಕ್ಚುಲಿ ಈ ಸಾರಿನ ಶರತೆ ನನಗೆ ಕೊಟ್ಟಿದ್ದು. ಈ ಸೀರೆ ಶರತ್ ಕೊಟ್ಟಿರೋದಲ್ಲ, ಅವಳೆ ಮೋಸದಿಂದ ತಗೊಂಡಿರೋದು. ಹಿತಾ ಹಿತ ಪುಟ್ಟ, ಇದ್ರಲ್ಲಿ ಅಪ್ಪನೇನು ತಪ್ಪಿಲ್ಲ. ನನ್ ಮಾತ್ ಕೇಳು ಹಿತಾ. ಹಿತಾ ನಿಂತ್ಕೋ. ಹಿತಾ 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 ಒಂದ್ ನಿಮಿಷ ನನ್ನ ಮಾತು ಕೇಳು. ಹಿತಾ 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 ನಿಂತ್ಕೋ. ಹಿತಾ ಒಂದ್ ನಿಮಿಷ. ಹಿತಾ ನಾ ಹೇಳೋದ್ ಕೇಳು. ಹಿತಾ 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 ಬಾಗಿಲು ಓಪನ್ ಮಾಡಮ್ಮ. ಹಿತಾ ಹಿತಾ ಬಾಗಿಲು ತೆಗೀಕಂದ. ಮಾಯಾ, ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ನಿನಗೆ? ಹೋಗು, ಈಗಲೇ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಾ. ಅದಕ್ಕೆ ಸಂಬಂಧಪಟ್ಟಿರೋ ಯಾವುದೇ ವಸ್ತು ಯಾರೇ ಯೂಸ್ ಮಾಡಿದ್ರು ಹಿತಂಗೂ ಅಣ್ಣಂಗೂ ಇಷ್ಟ ಆಗಲ್ಲ. ಮಾಯಾ, ಹಿತಾ ಮುಂದೆ ನಿನಗೆ ಈ ಸೀರೆ ಕೊಟ್ಟಿದ್ದು ನಾನು ಅಂತ ಯಾಕೆ ಹೇಳಿದೆ? ನನ್ನ ಏನು ಹೇಳ್ದೆ ಹೇಳು ನೀನು? ಅಂಬಿಕಾ ವಸ್ತುಗಳು ಈ ಮನೇಲಿದ್ರೆ ಹಿತಾಗಳು ನೆನಪಾಗ್ತಾ ಇರತ್ತೆ, ಅದಕ್ಕೆ ಅವಳು ವಸ್ತುಗಳನ್ನ ಸೀರೆಗಳನ್ನ ಆಶ್ರಮ ಕೊಡೋಣ ಅಂತ ಹೇಳಿದೆ ತಾನೆ. ಅದಕ್ಕೆ ತಾನೇ ನಾನು ನಿನಗೆ ಈ ಸೀರೆ ಕೊಟ್ಟಿದ್ದು. ಆದರೆ ನೀನು ಅಂಬಿಕಾ ಸೀರೆನೇ ಉಟ್ಕೊಳ್ಳೋ ಅಂತ ಲೀನಿಯನ್ಸ್ ತಗೊಂಡಿದ್ಯಾ? ನನಗಿದೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಶರತ್ ಐ ಆಮ್ ಸೋ ಸಾರಿ. ತಾಯಿ ಪ್ರೀತಿ ಸಿಗದೆ ಒದ್ದಾಡ್ತಿರೋ ಹಿತಾಗೆ ತಾಯಿನಂತೂ ವಾಪಸ್ ಕೊಡೋಕ್ಕಾಗಲ್ಲ. ಕಡೆ ಪಕ್ಷ ನನ್ನ ಕೈಯಿಂದ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಪ್ರೀತಿ ಕೊಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಶರತ್. ಎಲ್ಲ ನಾಟಕ, ಬರೀ ಸುಳ್ಳು. ಅಂಬಿಕಾ ಸೀರೆ ಉಟ್ಕೊಂಡ್ರೆ ಕಡೆ ಪಕ್ಷ ಅವಳನ್ನ ನನ್ನ ಇಷ್ಟಪಡ್ತಾಳೇನು ಅಂತ. ಹಿತಾಗೆ ತಾಯಿ ಆಗ್ಬೋದೇನೋ ಅಂತ. ಆದ್ರೆ ಇಲ್ಲ, ಇವಳ ಉದ್ದೇಶ ಬೇರೆನೇ ಇದೆ. ಇವಳಿಗೆ ಶರತ್ ಹೆಂಡತಿ ಆಗ್ಬೇಕು ಅಂತ. ಹಿತ ತಾಯಿ ಅಲ್ಲ. ದಟ್ಸ್ ಓಕೆ, ಬೇಜಾರು ಮಾಡ್ಕೋಬೇಡ. ಇನ್ಯಾವತ್ತೂ ಈ ರೀತಿ ರಿಪೀಟ್ ಮಾಡಬೇಡ. ಗುರುಗಳೇ, ಅರ್ಚಕ್ರೆ, ನಿಮ್ಮ ಮನೇಲಿ ಏನು ನಡೀತು ಅಂತ ನಿಮಗೆ ಗೊತ್ತಲ್ಲ? ವಿಶ್ವನಾಥ, ಊರಿನ ಒಳಿತಿಗಾಗಿ ಈ ಉತ್ಸವ ಮಾಡ್ತಾ ಇರೋದು. ದುರ್ಗಾ ದೇವಿನ ನಂಬಲಿಲ್ಲ ಅಂತ ಹೇಳಿದ್ರೆ ಅದು ಅವಳಿಗೆ ಸಂಬಂಧಪಟ್ಟಂತ ವಿಷಯ. ಊರಿನ ವಿಷಯ ಬಂದಾಗ ನಾವು ತಲೆ ತಗ್ಗಿಸ್ಲೇಬೇಕಲ್ವಾ? ನೋಡಿ ಅರ್ಚಕ್ರೆ, ದುರ್ಗಾ ಹಠಕ್ಕಾಗಿ ನಾವು ಈ ಊರನ್ನ ಬಲಿ ಕೊಡೋಕ್ಕಾಗಲ್ಲ. ನಾವೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ದುರ್ಗಾ ದೇವಿ ಪೂಜೆಗೆ ಒಪ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಅರ್ಚಕ ಸ್ಥಾನ ಬಿಟ್ಟುಕೊಟ್ಟು ನಿಮ್ಮ ಕುಟುಂಬ ಸಮೇತ ಈ ಊರನ್ನೇ ಬಿಟ್ಟು ಹೋಗಬೇಕು. ಈ ಊರ್ ಬಿಟ್ಟು ಹೋಗ್ತಾ ಇದ್ದೀವಿ, ಎಲ್ಲ ನಿಮ್ಮ ಅಕ್ಕನಿಂದ. ಅಲ್ರಿ, ಆ ಉತ್ಸವ ಮಾಡಕ್ ಒಪ್ಕೊಂಡ್ರೆ ಏನಾಗತ್ತಂತ ಅವಳಿಗೆ? ಆಯ್ತು ಬಿಡಿ, ನೀವು ಮಾತಾಡಬೇಡಿ, ಅವಳು ಏನು ಮಾಡೋದು ಬೇಡ. ನಾವೆಲ್ಲ ಹಾಳು ಬಾವಿಗೆ ಬಿದ್ದು ಸಾಯೋಣ. ಚಿಕ್ಕಮ್ಮ, ಎಲ್ಲಾದ್ರೂ ಹೋಗ್ತಿದ್ದೀರಾ?
ಚಿಕ್ಕಪ್ಪ ಏನಾಯ್ತು? ಅವ್ರಿಲ್ ಬಾಯ್ ಬಿಡ್ತಾರೆ. ಆರ್ತಿ ತಟ್ಟೆ ಕಾಸ್ಗೂ ಬಿತ್ತು ಕತ್ರಿ. ಅವ್ರನ್ನ ಕೆಲ್ಸದಿಂದ ತೆಗ್ದಾಕ್ತಾರಂತೆ. ಅಯ್ಯೋ ಯಾಕೆ ಚಿಕ್ಕಪ್ಪ? ಇನ್ಯಾಕೆ? ದೇವಸ್ಥಾನದಲ್ಲಿ ನಡೆಯೋ ಉತ್ಸವದ ಉಸ್ತುವಾರಿ ತಗೊಳ್ಳಲ್ಲ ಅಂದ್ಯಲ್ಲ, ಅದಕ್ಕೆ. ಅಲ್ವೇ, ಇಡೀ ಊರ್ಗ್ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಆ ಜವಾಬ್ದಾರಿ ತಗೊಳಕ್ಕೆ ಏನೇ ಧಾಡಿ ನಿನ್ಗೆ? ದೇವಿ ಮುಖ ನೋಡಲ್ಲ ಅನ್ನೋ ನಿನ್ನ ಹಠಕ್ಕೆ ನಮ್ಮನ್ನೆಲ್ಲ ಬಲಿ ತಗೊಂಡ್ಬಿಟ್ಟಿಯಲ್ಲ. ಚಿಕ್ಕಮ್ಮ ಏನ್ ಮಾತು ಅಂತ ನೋಡು, ನಾಳೆ ದೇವಸ್ಥಾನದಲ್ಲಿ ಎಲ್ರ ಮುಂದೆ ಉತ್ಸವ ಮಾಡ್ತೀನಿ ಅಂತ ಬಾಗಿನ ಎತ್ಕೋ. ಸರಿ ಬಿಡು, ಮನೆಗೆ ಬರ್ತಾ ವಿಷಯ ತಂದ್ಬಿಡು, ನಾವೆಲ್ಲ ತಿನ್ಸಾಯ್ತೀವಿ. ಚಿಕ್ಕಪ್ಪ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಚಿಕ್ಕಪ್ಪ, ನನ್ನ ಮನ್ಸಲ್ಲಿ ಏನ್ ನಡೀತಿದೆ ಅಂತ. ಎಷ್ಟು ಹೇಳಿದ್ರು ಅವಳು ಕೇಳ್ತಿಲ್ಲ, ನೀವಾದ್ರೂ ಹೇಳಿ. ಏನು ಹೇಳಿ? 22 ವರ್ಷಗಳ ಹಿಂದೆ ನಮ್ಮ ಕುಟುಂಬದ ಕಾರಣದಿಂದಾಗಿ ಉತ್ಸವ ನಿಂತೋಗಿದೆ. ಇವಾಗ ಶುರುವಾಗ್ತಾ ಇದೆ. ನಮ್ಮಿಂದ ಊರಿಗೆ ಒಳ್ಳೇದಾಗ್ಬೋದು, ಆದರೆ ನಮ್ಮಿಂದನೇ ಕೆಡಕಾಗ್ತಾ ಇದೆ. ಊರ್ನವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ, ನಿನಗೆ ಅರ್ಥ ಮಾಡ್ಸೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಮ್ಮ, ನಿನಗೆ ನಿನ್ನದೇ ಆದ ಕಾರಣ ಇದೆ. ಆದರೆ ಒಂದೇ ಒಂದು ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡು. ನಿನಗೆ ದೇವಿ ಮೇಲೆ ನಂಬಿಕೆ ಇಲ್ಲ, ಆದರೆ ನನಗೆ ನಂಬಿಕೆ ಇದೆ. ಆ ತಾಯಿನೇ ಇದಕ್ಕೆಲ್ಲ ಒಂದು ದಾರಿ ತೋರಿಸ್ತಾಳೆ. ತಾಯಿನಾ? ತಾಯಿ ನಿನಗೆ ಪರ್ಮಿಷನ್ ಇಲ್ಲ ಹೌದು, ಆದ್ರೆ ನನಗೆ ಎಂಟ್ರಿ ಇದೆ ತಾನೆ. ಮ್ಯಾಮ್, ಆಕ್ಚುಲಿ ಈ ಸಾರಿನ ಶರತ್ತೆ ನನಗೆ ಕೊಟ್ಟಿದ್ದು. ಪುಟ್ಟ ನೀನ್ ಯಾರ ಹತ್ರನೂ ಮಾತಾಡ್ತಿಲ್ಲ ನೋಡು, ಎಲ್ರು ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅಲ್ಲ, ನಿನಗೆ ಅಷ್ಟೊಂದು ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲ ಏನಾದ್ರು ಅವ್ರ ಹತ್ರನೂ ಮಾತಾಡ್ತಿಲ್ವಾ ನೀನು? ಪ್ಲೀಸ್ ಚಿನಿ, ನೀನ್ ಹೀಗಿರ್ಬೇಡ. ನೀನ್ ಎಷ್ಟ್ ಚೆನ್ನಾಗ್ ಪಟ ಪಟ ಅಂತ ಮಾತಾಡ್ತೀಯ, ಎಷ್ಟ್ ಚೆನ್ನಾಗ್ ನಗ್ತೀಯ. ನೀನ್ ಹಾಗೆ ಆಗ್ಬೇಕು. ನಾನ್ ಏನ್ ಮಾತಾಡಿದ್ರು ನಿನಗ್ ಕೇಳಿಸ್ತಿಲ್ವಲ್ಲ? ಅಲ್ಲ, ಒಂದ್ ಅಮ್ಮ ಆಗಿ ನಿನ್ ಮುಖದಲ್ಲಿ ಒಂದ್ ಚಿಕ್ಕ ನಗುನು ನನಗ್ ತರಕ್ ಆಗ್ತಿಲ್ವಲ್ಲ? ಏನ್ ಮಾಡ್ಲಿ? ಅಯ್ಯೋ, ಬ್ರೇಕ್ ಯಾಕೆ ಇಡ್ತಿಲ್ಲ? ಮಿಸ್ಟರ್ ರವಿಕೃಷ್ಣ, ಪ್ರಾಜೆಕ್ಟ್ ಎಲ್ಲ ರೆಡಿ ಇದೆ ಅಲ್ಲ? ರೆಡಿ ಇದೆ ಸರ್. ಬಿಕಾಸ್ ಹಿಲ್ ಬಿ ಹಿಯರ್ ಇನ್ ಫ್ಯೂ ಸೆಕೆಂಡ್ಸ್. ಯಾ, ಶೂರ್ ಸರ್. ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ತರುಣ್ ಸರ್. ತರುಣ್ ಸರ್, ಇದು ಅಂಬಿಕಾ ಮೇಡಮ್ ಅವ್ರ ಸೀಟು. ಎಸ್ ಐ ನೋ. ಸೊ ವಾಟ್? ಅಲ್ಲ, ಶರತ್ ಸರು ಬೇರೆ ಯಾರು ಇಲ್ಲಿ ಕೂರೋದನ್ನ ಇಷ್ಟಪಡಲ್ಲ, ಅದಕ್ಕೆ. ನೋಡಿ ಕೇಶವ್, ಈ ಕಂಪ್ನಿ ನನಗೂ ಸೇರಿದ್ದು. ನಾನು ಎಲ್ಲಿ ಕೂರಬೇಕು ಎಲ್ಲಿ ಕೂರಬಾರ್ದು ಅಂತ ನನಗೆ ಯಾವನೋ ಹೇಳೋದು ಬೇಕಾಗಿಲ್ಲ. ದಿಸ್ ಚೇರ್ ಇಸ್ ಮೈ ರೈಟ್. ತರುಣ್, ಗುಡ್ ಮಾರ್ನಿಂಗ್ ಸರ್.
ಅದು ಶರತ್, ಅಂಬಿಕಾ ಅಕ್ಕ ಇಲ್ಲ, ಚೇರ್ ಖಾಲಿ ಇದೆ, ಕೆಲಸ ನಡಿಬೇಕಲ್ಲ. ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಏನೋ ರೆಸ್ಪಾನ್ಸಿಬಿಲಿಟಿ ಇಸ್ ಅ ವೆರಿ ಬಿಗ್ ವರ್ಡ್. ಈ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಯೋಗ, ಯೋಗ್ಯತೆ ಎರಡೂ ಇರಬೇಕು. ಹೋಪ್ ಯು ಗೆಟ್ ದಟ್. Sure, I understand. Sorry guys. ಬೇಕಿತ್ತಾ ನಿನಗೆ? ಇರ್ಲಾರ್ದೆ ಇರುವೆ ಬಿಟ್ಕೊಂಡಿಯಲ್ಲ. ಏನಕ್ಕೆ ನಗ್ತಿದ್ಯಾ? ಅಂಬಿಕಾ ಕೂತ್ಕೊಳ್ತಾ ಇದ್ದ ಚೇರನ್ನೇ ಯಾರಿಗೂ ಬಿಟ್ಕೊಡ್ತಿಲ್ಲ, ಇನ್ನು ಅವ್ನು ನಿನ್ನನ್ನು ಮದುವೆ ಆಗ್ತಾನ? ಭ್ರಮೆ. ಆಗ್ತಾನೆ, ಖಂಡಿತವಾಗ್ಲೂ ಆಗ್ತಾನೆ. ನಾನು ನಿನ್ನ ಥರ ಚೈಲ್ಡ್ ಅಲ್ಲ. ಆಯ್ನು ಏನು ಮಾಡಬೇಕು ಅಂತ. ಶರತ್ ನಿನ್ನನ್ನು ಮದುವೆ ಆದರೆ ನನಗೂ ಲಾಭನೇ. ಕೂತ್ಕೋ ಕೂತ್ಕೋ ಕೂತ್ಕಾಟ. ಕೂತ್ಕೋ, ನಮ್ಮ ಮಾದಪ್ಪ ಏನು ಅನ್ಕೊಳಂಗಿಲ್ಲ, ಕೂತ್ಕೋ. ನಿನ್ನ ಹತ್ರ ಉತ್ತರ ಸಿಗುತ್ತೆ ಅಂತ ಬಂದ್ರೆ ಕೊಡೆ ತಾತ. ಆಟ ಆಡು. ಕಷ್ಟಗಳು ಯಾಕೆ ನಮ್ಮನ್ನೇ ಹುಡ್ಕೊಂಡ್ಬರುತ್ತೆ? ಎಲ್ರು ಹಂಗೆ ಕೇಳ್ತಾರೆ. ನನ್ನ ಆಟನೂ ನೀನೇ ಆಡ್ತಿದ್ಯಾ? ಆಡ್ಸೋ ಕೈಗಳು ಬೇರೆನೇ ಇದೆ. ಈ ಸಲಿ ದೇವಿ ಜಾತ್ರೆ ನಡೆಯುತ್ತೆ. ನೀನೇ ನಾನು ಯಾಕೆ ಮಾಡ್ಬೇಕು? ಊರವ್ರ ಕೈಲೆಲ್ಲ ನಿನಗೆ ಕಲ್ಲಲ್ಲಿ ಹೊಡಿಸ್ತಾಳೆ. ಈಗ ನೋಡಿದ್ರೆ ಚಿಕ್ಕಪ್ಪಂಗೆ ಕೆಲಸ ಹೋಗಂಗ್ ಮಾಡಿದಾಳೆ. ಅಂಥೋಳ ಉತ್ಸವ ನಾನು ಯಾಕೆ ಮಾಡ್ಬೇಕು? ಅಪ್ಪ, ಅವಳು ಹಂಗೆ ನಮಗ್ ಬೇಡಪ್ಪ. ನಾನು ಕಷ್ಟಪಟ್ಟು ದುಡ್ದು ಚಿಕ್ಕಪ್ಪ, ನಾನು ನಿನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ. ಹೌದಾ? ಕೊಡಕ್ಕೆ ಕೊಡಕ್ಕೆ ನಾನು ಯಾರನ್ನೂ ಕೇಳಲ್ಲ. ಉತ್ತರ ಕೊಡ್ತು, ಹಣ್ಣಾಯ್ತು. ನೀನ್ ಗೆದ್ದೆ, ನೀನ್ ಗೆದ್ದೆ. ನಾನು ಆಟ ಆಡಿದ್ ನೀನು, ಗೆದ್ದಿದ್ ನಾನಾ? ನಿನ್ನ ಹತ್ರ ಆ ಶಕ್ತಿ ಇದೆ, ಅದಕ್ಕೆ ಆ ದೇವರ ಜವಾಬ್ದಾರಿ ನಿನ್ನ ಹುಡ್ಕೊಂಡು ಬಂದಿರೋದು. ನೀವ್ ಹೀಗೆಲ್ಲ ಬಲವಂತ ಮಾಡಿದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ಹೋಗಾಗ ಹೋಗಾಗ ಅನ್ಕೊಂಡಿದ್ದೆ ಆಗೋದು, ಅನ್ಕೊಂಡಿದ್ದೆ ಆಗೋದು. ಅನ್ಕೊಂಡಿದ್ದೆ ಆಗೋದು. ಹೋಗುವಾಗ ಉತ್ತರ ಸಿಕ್ತು, ಹಾಗೆ ಆಗತ್ತೆ. ಬಾ ಆಟ ಆಡೋಣ. ಹಿತ ಪುಟ, ನೀನು ಹೋಗಿ ಎಲ್ರ ಜೊತೆ ಆಟ ಆಡೋದಲ್ವಾ? ಬೆಳಗ್ಗೆ ಬಸ್ ಮುಂದೆ ಆ ಹುಡುಗಿಗೆ ಏನಾಗ್ಬಿಡ್ತು ಅಂತ ಹೋಗಿ ನೀನು ನೋಡ್ದೆ ಅಲ್ವಾ? ವೆರಿ ಗುಡ್ ಗರ್ಲ್. ಹಾಗೆ ನಿನ್ನ ಅಪ್ಪನ ವಿಷಯದಲ್ಲೂ ನೀನು ಗುಡ್ ಗರ್ಲ್ ಆಗ್ಬೇಕಲ್ವಾ? ನಿನ್ನ ಈ ಪುಟ್ಟ ಮನಸ್ಸಲ್ಲಿ ಎಷ್ಟು ತಪ್ಪು ತಿಳ್ಕೊಂಡಿದ್ಯಾ ಚಿನ್ನಿ. ಹಿತ, ಅಪ್ಪ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಅವ್ರ ಬಗ್ಗೆ ಹಾಗೆಲ್ಲ ಅನ್ಕೋಬೇಡ. ಚಿನ್ನಿ, ನಿನ್ಗೇನು ಆಗಿಲ್ಲ ತಾನೆ? ಇವಳು ನಿನ್ ಫ್ರೆಂಡ್ ಅಲ್ವಾ? ಯಾಕೆ ಹಿಂಗ್ ಮಾಡ್ತಿದ್ಯಾ? ಅವರೆಲ್ಲ ಆಟ ಆಡ್ತಿದ್ದಾರೆ,
ಅವನು ಬೇಕಂತೆ ಮಾಡಿಲ್ಲ ಅಲ್ವಾ? ಚಿನ್ನಿ, ಎಷ್ಟು ದಿನ ಆಗಿತ್ತೆ ನಿನ್ನ ಈ ತರ ನಗೋದನ್ನ ನೋಡಿ. ಅಂತೂ ನನ್ ರಾಜ್ಕುಮಾರಿ ನಕ್ಕದ್ಲು. ಅಂಕಲ್ ಹೊರಡೋಣ? ಶೂರ್ ಸರ್. ಲಂಚ್ ಟೈಮ್. ಮಾಯಾ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ನೋಡ್ತೀನಿ. ಶರತ್, ಬನ್ನಿ ಕೂತ್ಕೊಳ್ಳಿ. ನಿಮ್ಗೋಸ್ಕರ ಅಂತ ನಾನು ನನ್ನ ಕೈಯಾರೆ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ತಿನ್ಕೊಂಡೇ ಹೋಗ್ಬೇಕು. ಅಂಕಲ್, ನಿಮ್ದು ಊಟ ಆಯ್ತಾ? ಇಲ್ಲಮ್ಮ, ಇವತ್ತು ಉಪವಾಸ. ಶರತ್, ಕಮ್ ಆನ್, ಫಸ್ಟ್ ಊಟ ಮಾಡಿ. ಮಾಯಾ, ಹಿತಾ ಸ್ಕೂಲಿಂದ ಕಾಲ್ ಬರ್ತಾ ಇದೆ, ಕಾಂಟ್ ಇಗ್ನೋರ್. ಹಲೋ ಸರ್, ನಿಮ್ಮನ್ನು ಅರ್ಜೆಂಟಾಗಿ ಸ್ಕೂಲಿಗೆ ಬರೋಕ್ಕೆ ಹೇಳಿದ್ದಾರೆ ಪ್ರಿನ್ಸಿಪಾಲ್. ವಾಟ್? ಹಿತಾಗೇನಾಗಿದೆ? ನೀವು ಬನ್ನಿ ಸರ್. ಏನಾಯ್ತು ಶರತ್? ಏನಾಯ್ತು ಸರ್? ದೇವಿ ಮುಖ ನೋಡೋಕ್ಕೆ ಇಷ್ಟಪಡಲ್ಲ, ಇನ್ನು ಉತ್ಸವ ಮಾಡಕ್ಕೆ ಹೇಗೆ ಒಪ್ಕೋತಾಳೆ? ಕೊನೆಗೂ ಬಂದ್ಯಾ? ಬರಲ್ಲ ಅಂತಿದ್ದೆ. ಮಣಿ, ಇವರೆಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ, ನಂಗೆ ಮುಜುಗರ ಆಗ್ತಿದೆ. ಅಯ್ಯೋ, ಉತ್ಸವ ಮಾಡ್ಬೇಕಾಗಿರೋ ನೀನ್ ತಾನೆ, ಅದಕ್ಕೆ ನಿನ್ನೆ ನೋಡ್ತಿದ್ದಾರೆ. ನಾನು ಮಾಡಲ್ಲ ಅಂತ ಹೇಳಿದ್ದೀನಲ್ವಾ? ಮಾಡಲ್ಲ ಅಂದ್ರೆ ಮತ್ತೆ ಯಾಕೆ ಬಂದೆ? ಚಿಕ್ಕಪ್ಪಂಗೋಸ್ಕರ ಬಂದೆ. ನಾನು ಇನ್ನೂ ಸ್ವಲ್ಪ ತಿಲ್ಲೇ ಇದ್ರೆ ನನ್ನ ತಲೆ ಕೆಡುತ್ತೆ. ಅಜ್ಜಿ, ಅವತ್ ನೋಡ್ತಿದ್ದಂಗೆ ನಾಪತ್ತೆ ಆಗ್ಬಿಟ್ಟೆ. ಓ, ನೀನಾ? ಧ್ವನಿ ಕೇಳಿಸ್ಕೊಂಡೆ ಗೊತ್ತಾಗೋಯ್ತಾ? ಆ ದೇವಿನ ಕಣ್ಣಿ ಕಟ್ಟದಾಗೆ ವರ್ಣನೆ ಮಾಡಿ ಹೇಳಿದ್ಯಲ್ಲಮ್ಮ, ಮರೆಯಕ್ಕಾಗತ್ತಾ? ಪರವಾಗಿಲ್ವೇ? ಅಲ್ಲ ಅಜ್ಜಿ, ಅವತ್ ನಾನು ನಿನ್ನ ಗರ್ಭಗುಡಿ ಕರ್ಕೊಂಡೋಗಿ ಅವಳನ್ನ ವರ್ಣನೆ ಮಾಡಿದ್ಮೇಲೆ ನೀನ್ ನಾಪತ್ತೆ ಆಗ್ಬಿಟ್ಟೆ. ನಾನು ಅಲ್ಲೇ ಇದ್ದೆ, ನಿನ್ನೆ ಕಾಣಿಸಿಲ್ವೇನು? ಹೌದೌದು, ಕುರುಡು ನಂಗೇನೆ. ಹೌದು, ಊರಿಗೆ ಹೋಗ್ಬೇಕು ಅಂತಿದ್ದೆ. ಅಂದಿದ್ದೆ, ಆದ್ರೆ ಇಲ್ಲಿ ಉತ್ಸವ ಇದೆ ಅಂತ ಹೇಳಿದ್ರು, ಮುಗಿಸ್ಕೊಂಡು ಹೋಗೋಣ ಅಂತ ನಿಂತೆ. ಉತ್ಸವನ? ಅದ್ ನಡೆಯೋದ್ ಡೌಟೇ ಬಿಡಜ್ಜಿ. ಈ ದುರ್ಗಾನೇ ಉತ್ಸವ ಮಾಡ್ಬೇಕಿತ್ತು, ಅವಳು ಮಾಡಕ್ ರೆಡಿ ಇಲ್ಲ. ಅಯ್ಯಯ್ಯೋ, ಎಂಥ ಅದೃಷ್ಟ! ಯಾಕೆ ಮಾಡಲ್ಲ? ನನ್ನ ಅಕ್ಕನ ನನಗೆ ವಾಪಸ್ ಕೊಡು ಅಂತ ಅವಳ ಹತ್ರ 20 ವರ್ಷದಿಂದ ಕೇಳ್ತಾ ಇದ್ದೀನಿ. ಅವಳು ಕೊಟ್ಟಿಲ್ಲ. ನನ್ನ ಪ್ರಕಾರ ಅವಳು ದೇವ್ರೇ ಅಲ್ಲ. ಹಾಗೆಲ್ಲ ಹೇಳಬಾರ್ದು. ಹೌದು, ನಿಮ್ಮಕ್ಕನ್ನ ಹುಡ್ಕೋ ಪ್ರಯತ್ನ ಮಾಡಿದೀಯಾ? ನಮ್ಮಪ್ಪನ್ ಕೇಳಿದ್ರೆ ಕೌಡೆ ಕೇಳು ಕೌಡೆ ಕೇಳು ಅಂತಾರೆ. ಇನ್ನೊಬ್ಬರ ಮೇಲೆ ಹಾಕಿ ಜೀವನ ನಡೆಸೋದು ತುಂಬಾ ಸುಲಭ ಅಲ್ಲ. ನೀನು ಪ್ರಯತ್ನನೇ ಪಡದೆ
ಅವಳನ್ನು ಬೈದರೆ? ನೋಡಮ್ಮ, ದೇವರಾಗೋದು ಅಂದರೆ ಅಷ್ಟೊಂದು ಸುಲಭವಲ್ಲ. ಪ್ರಪಂಚದಲ್ಲಿರೋ ಮನುಷ್ಯರು ಮಾತ್ರ ಅಲ್ಲ, 84 ಕೋಟಿ ಜೀವ ಜಂತುಗಳನ್ನು ಸಲುಬೇಕು ಕಣಮ್ಮ ಅವಳು. ಎಲ್ಲವನ್ನೂ ಹುಡುಕಿ ಕೊಡಲ್ಲ, ಆದರೆ ದಾರಿ ತೋರಿಸ್ತಾಳೆ ಅಷ್ಟೇ. ಆ ದಾರಿಯಲ್ಲಿ ನೀನು ಹೋದರೆ ನೀನು ಹುಡುಕ್ತಾ ಇರೋದು ಸಿಗಬಹುದು ಅಂತ ಹೇಳ್ತಾಳೆ. ಯಾರಿಗೆ ಗೊತ್ತು, ಈ ಉತ್ಸವನು ಅವಳು ತೋರಿಸಿದ ದಾರಿನೇ ಇರಬಹುದು. ಈ ಉತ್ಸವ ನೀವು ಮಾಡಿದ್ರೆ ನೀವು ಹುಡುಕ್ತಾ ಇರೋದು ಸಿಕ್ಕಿದ್ರೂ ಸಿಗಬಹುದು. ಹಾ, ಬಂದೇ ಇರು. ಅಜ್ಜಿಗೆ ಹೇಳ್ಬಿಟ್ಟು ಬರ್ತೀನಿ.